ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ಕೂರ್ಗೆ ಸ್ಟೈಲ್ನಲ್ಲಿ ಪೋರ್ಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದು ಸರಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಹಳ ರುಚಿಯಾದ ಪೋರ್ಕ್ ಮಾಡೋದನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1.5 kgಯಷ್ಟು ಪೋರ್ಕನ್ನು ತಗೊಂಡಿದ್ದೀನಿ. ತೊಳೆದು ಕ್ಲೀನಾಗಿ ಎತ್ತಿಟ್ಕೊಂಡಿದ್ದೀನಿ. ಇದು ಚುಟ್ಟಿ ತುಂಬ ತೆಳುವಾಗಿ ಬರುತ್ತೆ, ಆ ರೀತಿಯ ಪೋರ್ಕ್ ಇದು. ಒಂದು ಬಾಣಲೆ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಸ್ವಲ್ಪ ಬಿಸಿಯಾದ ಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಮತ್ತು ಶುಂಠಿ ಸಣ್ಣದಾಗಿ ನಾನು ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚಾಪ್ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿನ ಹಾಕಬೇಕು. ಈ ಪೋರ್ಕ್ ಮಾಡುವಾಗ ಇದಕ್ಕೆ ಮುಖ್ಯವಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿಗಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಬೇಕು. ಬೆಳ್ಳುಳ್ಳಿ ಹಾಗೂ ಶುಂಠಿನ ಇವಾಗ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಇವಾಗ 4-5 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಸಣ್ಣದಾಗಿ ಚಾಪ್ ಮಾಡಿ ಬೇಕಾದರೂ ಹಾಕೋಬೋದು, ಅಥವಾ ನಾನು ನಮ್ಮ ಮನೇಲಿ ಸಣ್ಣ ಮಕ್ಕಳಿರೋದ್ರಿಂದ ಅದು ಬಾಯಿಗೆ ಸಿಗುತ್ತೆ ಅಂತ ಹೇಳಿ ಇಡೀ ಮೆಣಸಿಕಾಯಿಯನ್ನು ಹಾಕ್ಕೊಂಡಿದ್ದೀನಿ ರುಚಿಗೋಸ್ಕರ. ಕರಿಬೇವನ್ನು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ನಾನೀಗ ಒಂದು 3 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹೆಚ್ಚಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. 1.5 kgಗೆ ನಾನು 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ದೊಡ್ಡ ಸೈಜ್ದು ಈರುಳ್ಳಿ. ಇದನ್ನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಸ್ವಲ್ಪ ಬಾಡಿಸ್ಬೇಕು. ಬಾಡಿದ ನಂತರ ನಾವು ಪೋರ್ಕನ್ನು ಹಾಕಬೇಕು. ನಾನಿವಾಗ ತೊಳೆದಿಟ್ಕೊಂಡಿರೋ ಪೋರ್ಕನ್ನು ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. ಪೋರ್ಕ್ ಹಾಕಿದ ಮೇಲೆ ಇದಕ್ಕೆ ನಾನು ಇವಾಗ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಅರ್ಧ ಟೀ ಚಮಚದಲ್ಲಿ ಅರಿಶಿನ ಹಾಕಿದ್ದೀನಿ. ನಂತರ ಉಪ್ಪನ್ನು, ಹರಳುಪ್ಪು ಯೂಸ್ ಮಾಡ್ತಾ ಇದ್ದೀನಿ. 1.5 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ನಾವು ತಿರುಗಿಸಿ ಮಿಕ್ಸ್ ಮಾಡಬೇಕು. If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿಬಿಡಬೇಕು. ಅದು ಅದಾಗೆ ನೀರು ಬಿಡುತ್ತೆ. ಇದಕ್ಕೆ ಯಾವುದೇ ನೀರು ಹಾಕೋದು ಬೇಡ. ಸ್ವಲ್ಪ ಬಾಡಿ ಒಗ್ಗರಣೆಲೆ ಅದು ಚೆನ್ನಾಗಿ ಬಾಡಬೇಕು. ಉಪ್ಪು ಅರಿಶಿನದ ಜೊತೆಗೆ ಚೆನ್ನಾಗಿ ಬಾಡಬೇಕು.
ಇವಾಗ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಧನಿಯಾ ಪುಡಿ 3 ಚಮಚ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು, ಫ್ರೈ ಮಾಡ್ಕೊಳ್ಬೇಕು ಈ ಮಸಾಲೆನ. ಈ ಪೋರ್ಕ್ ಮಾಡೋ ವಿಧಾನದಲ್ಲಿ ಇದು ಬಹಳ ಮುಖ್ಯ. ನೆಕ್ಸ್ಟ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, 1.5 ಚಮಚದಷ್ಟು ಚಿಲ್ಲಿ ಪೌಡರ್, ಏಕೆಂದರೆ ನಾವು ಇದಕ್ಕೆ ಹಸಿಮೆಣಸು ಕೂಡ ಹಾಕಿದ್ದೀವಿ. ಜೊತೆಗೆ ಈಗ ನಾನು ಪೆಪ್ಪರ್ ಕೂಡ ಆ್ಯಡ್ ಮಾಡ್ತೀನಿ. ಸೊ 1 ಚಮಚದಷ್ಟು ಪೆಪ್ಪರ್ ಹಾಕ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಈ ಕಪ್ಪಾಗುವ ರೀತಿ ರೋಸ್ಟ್ ಮಾಡ್ಕೊಬೇಕು. 1/4 ಚಮಚದಷ್ಟು ಪೆಪ್ಪರ್ ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಲರ್ ಬರಬೇಕಂತ ತೋರಿಸ್ತೀನಿ. ಅಷ್ಟು ನಾವು ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ. ಇದು ಹೀಗೆ ಸಿಮ್ಮಲ್ಲಿ ರೋಸ್ಟ್ ಮಾಡ್ಕೊಬೇಕು, ದೊಡ್ಡ ಉರಿ ಮಾಡಬಾರ್ದು. ಇಷ್ಟು ಕಪ್ ಬರಬೇಕು, ಈ ರೀತಿ ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಇವಾಗ ಇದು ಸುಂಡಕ್ಕೆ ಹಾಕಿದ್ವಲ್ವ ಪೋರ್ಕು, ಇದು ಹೇಗಾಗಿದೆ ನೋಡಿ. ಇದು ಅದೇ ನೀರು ಬಿಟ್ಕೊಂಡಿದೆ, ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ಕೆಲವು ಮಾಂಸಗಳು ಇದನ್ನು ಬಿಟ್ಟಿರೋ ನೀರಲ್ಲೇ ಬೇಯಿಸಿದ್ರು ಸಾಕು, ಬೇಯುತ್ತೆ. ಸ್ವಲ್ಪ ಬಲ್ತಿದ್ರೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ನೀರು ಹಾಕಬೇಕಾಗತ್ತೆ. If we tried it, we... ನಾನಿವಾಗ ಇದನ್ನು ಚೆನ್ನಾಗಿ ತಿರುಗಿಸಿ ಮತ್ತೆ ಇದನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಅದನ್ನ ಬೇಯಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ 10 ನಿಮಿಷ ಆಯಿತು. ಪುನಃ ಅದನ್ನು ತೆಗೆದು ತಿರುಗಿಸ್ತಾ ಇದ್ದೀನಿ. ನೀರು ಕಡಿಮೆ ಇದೆ, ಇವಾಗ ನಾನು ನೀರು ಆ್ಯಡ್ ಮಾಡಬೇಕಾಗತ್ತೆ. ಫಸ್ಟು ತಿರುಗಿಸ್ಬಿಟ್ಟು ನೋಡಿ, ನೀರು ಬೇಕಾದರೆ ನೀರು ಆ್ಯಡ್ ಮಾಡ್ತೀನಿ. ನೋಡಿ ನೀರೆಲ್ಲ ಸುಂಡಿದೆ, ಚೆನ್ನಾಗಿ ಸುಂಡಿದೆ. ನೀರು ತುಂಬ ಚೆನ್ನಾಗಿ ನೋಡಿ, ನೋಡ್ತಾ ಇದ್ದೀರ ಅನಿಸುತ್ತೆ. ನೀರೆಲ್ಲ ಚೆನ್ನಾಗಿ ಸುಂಡಿದೆ. ಮಟನ್ ಕೂಡ ಚೆನ್ನಾಗಿ ಉಪ್ಪು ಮತ್ತು ಅರಿಶಿಣದ ಜೊತೆಗೆ ಬಾಡಿದೆ. ಸೊ ಈ ರೀತಿ ಫಸ್ಟು ಅದರಲ್ಲಿರೋ ನೀರನ್ನ ಫಸ್ಟು ತೆಗಿಬೇಕು. ಅದಾದಮೇಲೆ ನಾವು ಅವಶ್ಯಕತೆ ಇದ್ದಷ್ಟು ನೀರನ್ನ ಹಾಕಿ, ಇದಕ್ಕೆ ಬೇಯಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ, ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ನೀರಿದೆಯಾ ಏನು ನೋಡಿ ಚೆಕ್ ಮಾಡಿ ತಿರುಗಿಸ್ಬೇಕು. ಇದೇ ರೀತಿ ಆವಾಗವಾಗ ನೀರು ಸುಂಡಿದೆಯಾ ನೋಡಬೇಕು, ಏಕೆಂದರೆ ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಿ. ಸೊ ನೀರು ಬೇಯ್ತಾ ಇರುವಾಗ ಬೇಗ ಕಡಿಮೆ ಆಗುತ್ತೆ. ಸೊ ಆವಾಗವಾಗ ನೋಡಿ ತಿರುಗಿಸ್ತಾ ಇರಬೇಕು. ಇವಾಗ ಕರೆಕ್ಟಾಗಿ ಬೆಂದಿದೆ. ಈಗ ನಾನು ಫ್ರೈ ಮಾಡಿರೋ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. These little problems, we could solve them. Try another, but I know you got one. But there's no hurry, the lifelight's calling. In the van we're driving to Austin. This feels like time is making fun of me. Taking away at the walls and I can barely breathe.
This might be my ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ. ಈ ರೀತಿ ಡ್ರೈ ಆಗಿ ಆಗಬೇಕು. ಸೊ ಇದಕ್ಕೆ ಲೆಮನ್ ಆದರೂ ಹಾಕ್ಕೊಳ್ಬೋದು, ಅಥವಾ ನಾವು ಕಾಚಂಪುಳಿ ಅಂತ ಹೇಳಿ ಯೂಸ್ ಮಾಡ್ತೀವಿ. ಕೊಡಗಿನಲ್ಲಿರೋರಿಗೆ ಇದು ಗೊತ್ತಿರುತ್ತೆ, ಆಲ್ಮೋಸ್ಟ್ ಕೆಲವರಿಗೆಲ್ಲ ಗೊತ್ತಿರುತ್ತೆ. ಇದನ್ನು ನಾನು ಒಂದು ಚಮಚ ಹಾಕ್ತಾಯಿದ್ದೀನಿ ಹುಳಿಗೋಸ್ಕರ. ಇದಿಲ್ಲ ಅಂದರೆ ನೀವು ಲೆಮನ್ ಹಾಕ್ಕೊಳ್ಬೋದು, ಅಥವಾ ಹುಣಸೆ ಹುಳಿ ರಸನೂ ಕೂಡ ಹಾಕ್ಕೊಂಡು ಇದನ್ನು ಮಾಡಬಹುದು. ಸೊ ಇವಾಗ ಇನ್ನೊಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಮಾಡಿದ ನಂತರ ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಒಂದು 2 ನಿಮಿಷ ಆದರೆ ಸಾಕು. ಇವಾಗ ನೋಡಿ ಆಗಿದೆ ಕರೆಕ್ಟಾಗಿ. ಈಗ ನಾವು ಇದನ್ನ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತೀನಿ. ನೋಡಿ ಬಹಳ ಪರ್ಫೆಕ್ಟಾಗಿ ಬಂದಿದೆ. ಈಗ ನಾನು ಸರ್ವಿಂಗ್ ಪ್ಲೇಟ್ನಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಬಹಳ ರುಚಿಯಾಗಿ ಪರ್ಫೆಕ್ಟಾಗಿ ಬಂದಿದೆ. ನೀವು ಇದೇ ರೀತಿ ಮಾಡಿ ರುಚಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಇದೇ ರೀತಿಯ ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.